ಏನು ಈಗ ಗ್ರಾಮೀಣ ಪ್ರದೇಶದಲ್ಲಿ ಮಳೆಯ ಅಭಾವ ಇದೆ. ಈ ಕೆರೆ ಮಾಡೋದ್ರಿಂದ ಬೋರ್ನಲ್ಲಿ ನೀರು ರೀಚಾರ್ಜ್ ಆಗಿ ರೈತರಿಗೆ ಬಹಳಷ್ಟು ಅನುಕೂಲ ಆಗಿದೆ. ನಾವು ಲೇತ್ ಮಿಷನ್, ವ್ಯಾಡಿಂಗ್ ಮಿಷನ್ ಅವನ್ನೆಲ್ಲ ಮಾಹಿತಿ ತಿಳ್ಕೊಬೇಕಂದ್ರೆ ಹೊರಗಡೆ ಹೋಗಿ ತಿಳ್ಕೊಂತಿದ್ವಿ ಸರ್. ಈಗ ಅವ್ರು ಕೊಟ್ಟಿದ್ದಕ್ಕೆ ನಮ್ಗೆ ತುಂಬ ಹೆಲ್ಪ್ ಆಗೈತೆ ಸರ್. ನಾವು ಏನಾರು ಮಾಡ್ತೀವಿ ಬಿಡೋ ಅನ್ನೋದೊಂದು ಭರವಸೆ ಬಂದೈತ್ರಿ. ಹಂಗಾಗಿ ನಮಗೆ ಕಂಪ್ನಿಯಿಂದ ಕೊಟ್ಟಿದ್ದಂತಕ್ಕ ವಿಡಿಸ್ ಕಂಪ್ನಿಯವ್ರಿಗೆ ಮತ್ತು ಸರ್ಸಿಗೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ನನಗೆ ಈ ರಾಟಿ ಬಂದಿದ್ದಕ್ಕೂ ನಂಗೆ ಸಾರ್ಥಕ ಆಗೈತೆ. ಈ ಒಂದು ಸ್ಮಾರ್ಟ್ ಕ್ಲಾಸ್ ಅಂತ ಹೇಳ್ಬಿಟ್ಟು ತಂದು ಕೊಟ್ಟಿದ್ದಾರೆ. ನಮ್ಮ ಗ್ರಾಮಗಳಲ್ಲಿ ಒಂದು 5 ಗ್ರಾಮಗಳಲ್ಲಿ ನಮ್ಮ ಗ್ರಾಮದ ಎಲ್ಲ ಮಕ್ಕಳಿಗೆ ಇಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ನಮ್ಮ ಬಡ ಮಕ್ಕಳಲ್ಲಿ ಸ್ಲೇಟ್ ಇರಲ್ಲ ಚೆನ್ನಾಗಿ, ನಂತರ ಪೆನ್ಸಿಲ್ ಇರಲ್ಲ. ಅದೆಲ್ಲ ನೋಡಿ ಕಲಿಯೋದ್ರಿಂದ ಕೂಡ ಅವ್ರಿಗೆ ತುಂಬಾ ವಸ್ತುಕರ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. Vestas is very conscious of the community context it operates in and endeavors to create shared value through business operations as well as CSR programs by understanding local priorities and needs. This is Koppal in Karnataka, where Vestas Taralkatti projects CSR activities were implemented by needs. ನಮ್ಮ ಊರಿನ ಸುತ್ತಮುತ್ತ ಏನಪ್ಪ ಅಂತಂದ್ರೆ ವೆಸ್ಟಾಸ್ದವರು ಫ್ಯಾನ್ಗಳನ್ನ ಅಳವಡಿಸಿದ್ರು. ಇದರಿಂದ ನಮ್ಮ ಊರಿಗೆ ಏನು ಲಾಭ ಆಗ್ತಾ ಇದೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಆದ್ರೆ ನಾವು ನಿರೀಕ್ಷೆಗೆ ಮೀರಿಕ್ಕಿಂತ ಹೆಚ್ಚಾಗಿ ಅವ್ರು ಏನಪ್ಪ ಅಂತಂದ್ರೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಏನಪ್ಪ ಅಂತಂದ್ರೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಕೈಗೊಳ್ಳಕ್ಕೆ ಕಾರಣೀಕರ್ತರಾದ್ರು. Here at Chikkamyageri village, Vestas regenerated this water source, which spreads around 20 hectares by desilting the pond through the community participatory approach. 62% of farmers are dependent on rain-fed agriculture as their only source of livelihood in this village. The pond was desilted after 20 years. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ದನ ಕರುಗಳಿಗೆ, ಕುರಿಗಳಿಗೆ ವಿಶೇಷವಾಗಿ ಇವತ್ತು ನೀರಿನ ಬರವನ್ನು ನೀಗಿಸುವ ನಿಟ್ಟಿನಲ್ಲಿ ಅಂತರ್ಜಲದ ಮಟ್ಟ ಏರಿಕೆ ಆಗೈತಿ. ಬೋರ್ವೆಲ್ ಒಳ್ಳೆ ರೀತಿ ಒಳಗೆ ರಿಚಾರ್ಜ್ ಆಗಿವೆ ಸುತ್ತಮುತ್ತಲಿವು. The village committee mobilized the community who contributed with physical labor and with tractors for transportation of silt. Establishing community ownership and effective water governance at the village level has improved water security and agriculture productivity in this area. ಓಡುವ ನೀರನ್ನು ನಡೆಸಬೇಕು, ನಡೆಯುವ ನೀರನ್ನು ನಿಲ್ಲಿಸಬೇಕು, ನಿಂತ ನೀರನ್ನು ಇಂಗಿಸಬೇಕು ಅಂದಾಗ ಮುಂದೆ ಯುವ ಪೀಳಿಗೆಗೆ ಅಂತರ್ಜಲ ಮಟ್ಟ ಹೆಚ್ಚಕತ್ತೆ. Vestas, in partnership with Selco, implemented the digital education programs in these rural villages. ಸ್ಮಾರ್ಟ್ ಕ್ಲಾಸ್ನಲ್ಲಿ ಕರ್ಕೊಂಬಂದು ಉದಾಹರಣೆ ಕೊಟ್ಟು ಇಂಗ್ಲೀಷ್ ಗ್ರಾಮರನ್ನು ತಿಳಿಸುತ್ತಾರೆ, ಅರ್ಥ ಮಾಡಿ ಹೇಳುತ್ತಾರೆ. ಅದರಲ್ಲಿ ಜೀವಕೋಶ, ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ, ನಮ್ಮ ಜೀವಕೋಶವನ್ನು ಬಂದಿದೆ. ಪಾಠದಲ್ಲಿ ಅವು ಅಷ್ಟೇ ಚಿತ್ರ ತೋರಿಸಿದ್ದಾರೆ. ಸ್ಮಾರ್ಟ್ ಕ್ಲಾಸಿನಲ್ಲಿ ಅದರ ಬಗ್ಗೆ ವಿಷಯ, ಮೈಟ್ರೋಕಾಂಡ್ರಿಯನ್ ಈ ತರ ಅದ್ರ ಬಗ್ಗೆ ನಮಗೆ ವಿಷಯ ತಿಳಿಸುತ್ತಾರೆ. ಇಲ್ಲಿ ದೃಶ್ಯ ಸಮೇತ ಮತ್ತು ವಿಡಿಯೋ ಸಮೇತ ನೋಡೋದ್ರಿಂದ ಮಕ್ಕಳು ಏನ್ ಮಾಡ್ತಾರಪ್ಪ ಅಂದ್ರೆ ಬಹಳ ತಮ್ಮ ನೆನಪಿನ ಶಕ್ತಿ ಹೆಚ್ಚಾಗಿ ಆ ಮಕ್ಕಳು ಪರೀಕ್ಷೆಯನ್ನ ಹೆಚ್ಚು ಆತ್ಮವಿಶ್ವಾಸದಿಂದ ಎದುರಿಸ್ತಾರೆ. The digital education content of maths and science in Kannada and English grammar for grades 5 to 10 is mapped to the Karnataka government syllabus. This solar-powered technology provides students with the much required learning lift and helps students to have a better comprehension of their lessons. After implementing these projects, we found that there is increase in the attendance of the students and level of knowledge of the students is also increased tremendously. Big rocks and boulders were removed from the premises of Murudi Tanda Government School to make a playground for the children. ದೊಡ್ಡ ಬೃಹತಾಕಾರದ ಬಂಡೆಗಳಿರೋದ್ರಿಂದ ಯಾರೂ ಸಾಗಿಸೋಕ್ಕಾಗಲಿಲ್ಲ. ಅದೇ ಸಂದರ್ಭದಲ್ಲಿ ಒಂದು ಟ್ರ್ಯಾಕ್ಟರ್ ಕೂಡ ಡ್ಯಾಮೇಜ್ ಆಯಿತು. ಅದನ್ನು ಲೇಬಲ್ ಮಾಡಿಸಿ ಸತತವಾಗಿ 2 ದಿವಸಗಳ ಕಾಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆ ಕೆಲಸವನ್ನು ಮಾಡಿದ್ವಿ. ಸರ್ ಜೊತೆಗೆ ನಾವು ಸಹಕಾರವನ್ನು ಕೊಟ್ವಿ, ಗ್ರಾಮಸ್ಥರು ಸಹಕಾರ ಕೊಟ್ಟರು. ಹಾಗಾಗಿ ಇವತ್ತು ಮಕ್ಕಳು ಅತ್ಯಂತ ಉಲ್ಲಾಸದಿಂದ ಆ ಮೈದಾನದಲ್ಲಿ ಆಟವನ್ನು ಆಡ್ತಿದ್ದಾರೆ. A podium was also constructed with Vestas supplying building materials and the community contributing with manual work.
A simple intervention like reusing wood waste from Vestas storeyard to make bookshelves, grain storage, and display boards of environmental codes were done as per school requirements. The Industrial Training Institute at Yelburga Taluk is installed with a lathe machine and a welding machine, a projector system for classroom learning, and a computer center are also made available. For the women in Taralkatti, a 3-month training program on tailoring was carried out. ಪ್ರಶಸ್ತಿ ಸರ, ಇದರಿಂದ ನಾವು ಏನಂದ್ರೆ ಬ್ಯಾಂಕ್ಲಿಂದ ಲೋನನ್ನು ಪಡಿಬೋದು ಸರ್. ಮತ್ತು ಎಲ್ಲರ ನಾವು ಕಲ್ಸಕ್ಕೆ ಗೆಸ್ಟ್ ಟೀಚರ್ ಆಗಿ ಕಲ್ಸಕ್ಕೆ ಹೋದ್ರೆ ಇದು ಇತ್ತಂದ್ರೆ ನಮ್ಮನ್ನ ಕರ್ಕೊಂತಾರೆ ಸರ್. The beneficiaries were identified by the village committees which were formed here. To strengthen the village committees further, they are linked with specific government departments. Relevant government officers spread awareness of various schemes that benefit rural people. ಬೇರೆ ಬೇರೆ ಇಲಾಖೆಯನ್ನು ಕರೆಸಿ ವರ್ಕ್ಶಾಪ್ ಆನ್ಲೈನ್ ಡಿಪಾರ್ಟ್ಮೆಂಟ್ಗಳನ್ನು ಸಂಘಟನೆ ಮಾಡಿದಾಗ ಅಲ್ಲಿರ್ತಕ್ಕಂಥ ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ ಮತ್ತು ಕೃಷಿ ಇಲಾಖೆ ಮತ್ತು ನಮ್ಮ ಫ್ರೀ ಲೀಗಲ್ ಬೋರ್ಡ್ನವರು ಸಾಕಷ್ಟು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆ ಯೋಜನೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಮಾಡಿದ್ವಿ. ಅವ್ರು ನಮ್ಗೆ ತೋಟಗಾರಿಕೆ ಇಲಾಖೆಯಿಂದ ನಮ್ಗೆ ಮಾವಿನ ಸಸಿ, ಚೆಕ್ಕು, ಅಲ್ಲಿಂದ ತೆಂಗಿನ ಸಸಿ ಮತ್ತು ಗ್ರೇಪ್ಸ್, ನಮ್ಗೆ ಇನ್ನಿತರ ಎಲ್ಲ ಥರ ನಮ್ಮ ರೈತರಿಗೆ ಭಾಳ ಸೌಲಭ್ಯ ಮಾಡಿಕೊಟ್ರ.